ಮೊನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ರು ಉಪಕಾರ ಸ್ಮರಣೆ ಇಲ್ಲ ಜನರಿಗೆ ಅಂತ ಹೇಳಿ. ಇವ್ರು ಕೇಳ್ಬೋದಲ್ಲ ಇವಾಗ, ಇವ್ರು ಓಟ್ ಹಾಕಿಲ್ವಾ ಸರ್? ಈ ಮನೆಯವ್ರು ಓಟ್ ಹಾಕಿಲ್ವಾ? ಏನ್ ಸಿಕ್ತು ಉಪಕಾರ ಸ್ಮರಣೆ ಇವರಿಗೆ? ಅಲ್ಲಲ್ಲ ನೋಡಿ, ಓಟ್ ಹಾಕಿರೋದಕ್ಕಿಂತ ಹೆಚ್ಚಾಗಿ ನಾವೊಬ್ಬ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ. ಈ ಕಾನೂನನ್ನ ನಾವು ಒಪ್ಕೊಂಡಿದೀವಿ ಅಂದ್ರೆ ಈ ಕಾನೂನಲ್ಲಿ ನಡೆಯುವಂತ ಪ್ರಕರಣಗಳನ್ನ ಪ್ರತಿಯೊಬ್ರು ಯಾರೇ ತಪ್ಪು ಮಾಡೋದು ಶಿಕ್ಷೆಗೆ ಒಳಪಡಿಸಲೇಬೇಕಾಗ್ತದೆ. ಈ ಪ್ರಕರಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಆಗಿರ್ಲಿ ನೋಡಿ, ನಾಯಕರುಗಳು ಮಾತಾಡೋಕ್ಕೂ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ನಾಯಕರಾಗಿ ಬೆಳೆದಿದ್ದೀವಿ ಅಂದ್ರೆ ಆ ಜನ ಕೊಟ್ಟಂತ ಮತ ಭಿಕ್ಷೆ, ಅವರನ್ನ ನಾವು ಸೇಫ್ ಗಾರ್ಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ನಾಯಕರಾಗಿ ಏನು ಪ್ರಯೋಜನ? ನಾವು ಎಷ್ಟೋ ಸತಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ ನಾವು ಯಾವಾಗಲೂ ಉಲ್ಲೇಖ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಇಂಥ ಪ್ರಕರಣಗಳು ನೋಡಿದಾಗ ಅವ್ರು ಯೋಚನೆ ಮಾಡಬೇಕಾಗ್ತದೆ. ನಾವು ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಯಾಕೆ ಪರಮೇಶ್ವರ್ ಅವ್ರು ಹೋಗ್ಲಿಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ ಅಂದರೆ, ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅಟ್ಲೀಸ್ಟ್ ಅವ್ರು ಹೋದ್ರೆ ಅವ್ರ ನೈತಿಕ ಬಲ ಹೆಚ್ಚಾಗುತ್ತೆ. ಅಲ್ಲಿ ಪೊಲೀಸ್ನವ್ರು ಕೂಡ ಸ್ವಲ್ಪ ಭಯ ಬೀಳ್ತಾರೆ. ನೋಡಪ್ಪ, ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದರೆ ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ತಗೊಂಡು ಯಾರು ತಪ್ಪಿತಸ್ತಿದ್ದಾರೋ, ಲಿಟ್ರಲಿ ನಾನು ಆಗಲೇ ಒಂದು ಆಂಧ್ರ ಪ್ರಕರಣನ ಉಲ್ಲೇಖ ಮಾಡಿದೆ, ಎನ್ಕೌಂಟ್ರ್ ಮಾಡೋ ಮುಖಾಂತರ ಜನಕ್ಕೆ ಕಾನೂನಿನ ಬಗ್ಗೆ ಭಯ ಕಡಿಮೆ ಆಗ್ತಾ ಇದೆ, ಬಡವರಲ್ಲಿ ಕಾನೂನಿನ ಬಗ್ಗೆ ಅರಿವು ಕಡಿಮೆ ಆಗ್ತಾ ಇದೆ. ಜನಸಾಮಾನ್ಯನಿಗೆ ಕಾನೂನಿನ ಅರಿವು ಕೊಡಬೇಕಾಗಿದೆ, ಕ್ರಿಮಿನಲ್ಸ್ಗಳಿಗೆ ಕಾನೂನಿನ ಬಗ್ಗೆ ಭಯ ಬರಬೇಕಾಗಿದೆ. ಕಾನೂನಿನ ಬಗ್ಗೆ ಭಯ ಬರ್ದಲ್ಲೇ ಜೈಲಲ್ಲೂ ಇವತ್ತು ಯಾವ ಪರಿಸ್ಥಿತಿ ಅನ್ನೋದನ್ನ ನೀವು ಬೆಳಗ್ಗೆಯಿಂದ ಅಟ್ಲೀಸ್ಟ್ ಕಳೆದ 15 ದಿನದಿಂದ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಾ ಅಂದ್ರೆ, ದುಡ್ಡಿರೋನ್ಗೊಂಥರ ಕಾನೂನು ಆಗ್ಬಿಟ್ಟಿದೆ, ಬಡವನ್ಗೊಂಥರ ಕಾನೂನು ಆಗ್ತಾ ಇದೆ. ಬಡವ ಕಂಪ್ಲೇಂಟ್ ತಗೊಂಡು ಸ್ಟೇಷನ್ ಬಾಗ್ಲಿಗೆ ಹೋದ್ರೆ ಎಲ್ಲ ಬಾವಿಲ್ ಬಿದ್ದಿರ್ಬೇಕು ಹುಡುಕ್ರಿ ಅಂತ ಹೇಳ್ತಾರೆ. ಶ್ರೀಮಂತ ಒಬ್ಬ ಕೇಸ್ ಮಾಡಿದ್ರೆ ಅವನ ಹಿಂದೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅವನಿಗೊಂದು ಹ್ಯಾಂಡ್ ಕಪ್ ಕೂಡ ಹಾಕಲ್ಲ. ಅದೇ ಒಬ್ಬ ಬಡವ ಆದ್ರೆ ಬಟ್ಟೆ ಬಿಚ್ಚಿ ನೀವು ಮೆರವಣಿಗೆ ಮಾಡ್ತೀರಿ. ಈನ ಕೃತ್ಯಗಳಿದೆ. ಶ್ರೀಮಂತ ಪಾಲ್ಗೊಂಡ ಮತ್ತೆ ಒಬ್ಬ ಸೆಲೆಬ್ರಿಟಿ ಪಾಲ್ಗೊಂಡ ಅಂದ್ರೆ ಅವ್ನು ಯಾವ ರೀತಿ ನಡೆಸ್ಕೊತೀರಿ? ಸಮಾಜ ಕಾನೂನು ಎಲ್ಲರಿಗೂ ಒಂದೇ ಆದಾಗೆ ನಿಜವಾಗ್ಲೂ ಈ ವ್ಯವಸ್ಥೆ ಬದಲಾಗುವಂಥದ್ದು. ನಾವಿಲ್ಲಿ ರಾಜಕೀಯ ಮಾಡೋದ್ಕಿಂತ ಸಮಾಜದ ನೈತಿಕತೆನ ಎತ್ತಿಡಿಬೇಕಾಗ್ತದೆ. ಸುಮ್ಮನೆ ನಾವೇನೋ ಚರ್ಚೆ ಮಾಡ್ತಿದ್ದೀವಿ, ಒಂದು ಪಕ್ಷನ ಓಲೈಸ್ಕೊತಾ ಇದೀವಿ ಅನ್ನೋದಲ್ಲ. ಇಲ್ಲಿ ಮಾಡ್ಬೇಕಾದ ಕರ್ತವ್ಯ ಏನಂದ್ರೆ ಸಮಾಜದ ಪರವಾದ ಚಿಂತನೆ ಮಾಡಬೇಕಾಗಿದೆ. ಹೋಮ್ ಮಿನಿಸ್ಟರ್ ಅವರು ಇಲ್ಲಿ ನಿಜವಾಗ್ಲೂ ನೈತಿಕ ಹೊಣೆ ಹೊತ್ತು ಹೋಗಿ ಬರ್ಬೇಕೊಮ್ಮೆ. ಮುಂದಿನ ವಾರ ಕಲಬುರಗಿನಲ್ಲಿ ಕ್ಯಾಬಿನೆಟ್ ನಡೀತಾ ಇದೆ. ರಾಜ್ಯ ಸರ್ಕಾರ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೇ ಮೊದಲನೇ ಬಾರಿಗೆ ಬೆಂಗಳೂರಿಂದ ಹೊರತುಪಡಿಸಿ ಬೇರೆ ನಗರದಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ತಿರೋದು. ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆ ಭಾಗದ ಜನರಿಗೆ ಒಂದು ಸ್ಪಷ್ಟ ಸಂದೇಶವನ್ನು, ಕಾನೂನು ಸುವ್ಯವಸ್ಥೆ ಅಥವಾ ಈ ಥರ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ನಿಟ್ಟಿನಲ್ಲಿ ಕೆಲವು ಸೂಚನೆಗಳನ್ನು, ಸಲಹೆಗಳನ್ನು, ತೀರ್ಮಾನಗಳನ್ನು ಕೈಗೊಳ್ಳಬೇಕು ಅಂತ ನಾನು ಬಯಸ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಇಡೀ ಸಚಿವರ ದಂಡ ಅಲ್ಲಿ ಹೋಗ್ತಿದೆ. ಅಲ್ಲಿ CM ಇರ್ಬೋದು ಅಥವಾ ಬೇರೆ ಬೇರೆ ಸಚಿವರು ಇರ್ಬೋದು, ಚುನಾಯಿತ ಪ್ರತಿನಿಧಿಗಳು ಇದೇ ಸಂದರ್ಭದಲ್ಲಿ ಅವ್ರು ಕ್ಯಾಬಿನೆಟ್ಟಿಗೆ ಅಲ್ಲದೆ ಹೋದ್ರೂ ಬೇರೆ ಬೇರೆ ಕಾರಣಕ್ಕೆ ಹೋಗ್ತಾರೆ. ಈ ವೇಳೆನಾದರೂ ಅಲ್ಲಿ ಇರೋ ಕಾರಣಕ್ಕಾದರೂ ಆ ಕುಟುಂಬದ ಹತ್ರ ಹೋಗಿ, ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು, ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳಿ ಸಂತೈಸಿ, ಅಲ್ಲಿ ಪೊಲೀಸ್ ವ್ಯವಸ್ಥೆನಲ್ಲಿ ಲೋಪದೋಷಗಳಾಗಿದ್ದರೆ ಕ್ವಿಕ್ ಆ್ಯಕ್ಷನನ್ನು ಕ್ವಿಕ್ ಆಗಿಬಿಡ್ತದೆ. ಕ್ವಿಕ್ ಅನ್ನೋ ಶಬ್ದ ಸರಿ ಇಲ್ಲ, ತಡವಾಗಿ ಆದರೂ ಕೂಡ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಒಳ್ಳೆ ಸಲಹೆ. ಇನ್ನೇನು ಕಷ್ಟ ಇದೆಯಪ್ಪ ಇದನ್ನ ಪಾಲನೆ ಮಾಡಲಿಕ್ಕೆ? ನೋಡಿ, ಈಗ ನಿನ್ನೆ H.K. ಪಾಟೀಲ್ ಸಾಹೇಬರು ಕೂಡ ಅದನ್ನೇ ಹೇಳಿದರು, ಮಂತ್ರಿಗಳು. ಇಂಥ ಪ್ರಕರಣಗಳಿಗೆ ಅತಿ ಕಠಿಣ ಒಂದು ಕಾನೂನು ತರಬೇಕಾದ ಅಗತ್ಯ ಇದೆ ಅಂತೇಳಿ ನಿನ್ನೆ ಅವರೇ ಖುದ್ದಾಗಿ ಹೇಳಿದ್ದಾರೆ. ಒಂದು. ಎರಡನೇದು, ಇವ್ರು ಹೇಳ್ದಂಗೆ ಈಗ ಮಂತ್ರಿಮಂಡಲ ಅಲ್ಲಿರುತ್ತೆ, ಅವರು ಒಂದು ನಿರ್ಣಯ ತೆಗೆದುಕೊಬಹುದು ಅಥವಾ ಇದಕ್ಕೊಂದು ಅಲ್ಲಿ ಮಾಡ್ತಾರೆ. ಅದೀಗ ಅಲ್ಲಿ ಒಂದು ನಿರ್ಣಯ ತೆಗೆದುಕೊಂಡು ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುತ್ತೆ, ಇಲ್ಲ ಈ ಥರದ್ದು ಪ್ರಕರಣಗಳಿಗೆ ಮರುಕಳಿಸಿದಂಗೆ ಒಂದು ಕಠಿಣವಾದ ಕಾನೂನುಗಳನ್ನು ತರಬಹುದು ಅಂತ ಒಂದು ಮಾಹಿತಿಯನ್ನು ಇವ್ರು ಕೊಡಬೇಕಾಗ್ತದೆ. ಒಂದು. ಎರಡನೇದು, ಮಾನ್ಯ ಈಶ್ವರ್ ಖಂಡ್ರೆ ಅವರು ಸರ್ಕಾರದ ಒಂದು ಭಾಗವಾಗಿ, ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಅಲ್ಲಿ ಸರ್ಕಾರನೇ ಓದಂಗೆ, ಮಂತ್ರಿ ಅಲ್ಲಿ ಹೋದ ಅಂದರೆ ಸರ್ಕಾರನೇ ಓದಂಗೆ, ಅಲ್ಲಿ ಹೋಮ್ ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಇನ್ನೂ ಅಗತ್ಯ ಬಿದ್ದಾಗ ಇನ್ನೂ ಮುಂದಕ್ಕೆ ಹೋದಾಗ ಮುಖ್ಯಮಂತ್ರಿಗಳು ಅಲ್ಲಿ ಆ ಸಮಯಕ್ಕೆ ಅಲ್ಲೇ ಪ್ರವಾಸ ಮಾಡಿದಾಗ ಅಥವಾ ಗೃಹ ಮಂತ್ರಿಗಳು ಅಲ್ಲಿ ಹೋದಾಗ ಅಲ್ಲಿ ವಿಸಿಟ್ ಕೊಡಬೇಕಾಗತ್ತೆ. ಯಾಕಂದರೆ ಒಂದು ದಲಿತ ಹೆಣ್ಮಗಳಾಗಲಿ ಅಥವಾ ಇನ್ನೊಂದು ಹೆಣ್ಮಗಳಾಗಲಿ ಒಂದು ಅಮಾನುಷವಾಗಿ ಹತ್ಯೆ ಆಗಿದೆ, ಈ ಥರ ಆಗಿದೆ ಅಂತ ಬಂದಾಗ ನಾವು ಒಂದು ಸ್ಪಂದನೆ, ಒಂದು ಮಿಡಿಬೇಕು ಅವ್ರಿಗೆ. ಹೌದು, ನೀವು ಕಷ್ಟದಲ್ಲಿದ್ದೀರಿ, ನಿಮಗೆ ತೊಂದರೆ ಇದೆ ಅಂತೇಳಿ ಆರ್ಥಿಕ ಸಹಾಯನೂ ಮಾಡಬೇಕು ಸರ್ಕಾರ ಜವಾಬ್ದಾರಿಯಾಗಿ, ಮತ್ತು ಅಲ್ಲಿ ಹೋಗಿ ಅವರು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಈಗಿನ ಸಮಯಕ್ಕೆ ತಕ್ಕಂತೆ ಈಶ್ವರ್ ಖಂಡ್ರೆ ಮಾಡಿದ್ದಾರೆ, ವಿಜಯ್ ಸಿಂಗು ಮಾಡಿದ್ದಾರೆ, ಸ್ಥಳೀಯ ನಾಯಕರುಗಳು ಹೋಗಿದ್ದಾರೆ. ಆದರೆ ಇದನ್ನು ನಾವು
ವಿರೋಧ ಪಕ್ಷದವ್ರು ಯಾರು ಹೋಗಿಲ್ಲ ಅಥವಾ ನಾನು ಅದನ್ನ ಆ ರಾಜಕಾರಣ ನಾವು ಮಾಡಲ್ಲ. ಆದರೆ ಅದನ್ನ ಅವ್ರು ರಾಜಕಾರಣ ಮಾಡ್ತಾರೆ. ಅವರು ನೀವು ಹೇಳ್ದಂಗೆ ಚುನಾವಣಾ ಸಮಯದಲ್ಲಿ ನೇಹಾ ಹಿರೇಮಠ್ ಪ್ರಕರಣದಲ್ಲಿ ಬಿಜೆಪಿ ಎಲ್ಲ ನಾಯಕರು ಹೋದ್ರು, ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದಲ್ಲ, ನಮಗೆ ಆಕ್ರೋಶ ಇದೆ. ಇಂಥ ಪ್ರಕರಣಗಳಾದಾಗ, ಹತ್ಯೆಗಳಾದಾಗ ಆ ಯುವತಿಯರು ಹೆಂಗೆ ಓಡಾಡಬೇಕು, ಅಲ್ಲ ಕೋಪದ ರೂಪದಲ್ಲಿ ಅಥವಾ ಆಕ್ರೋಶದ ರೂಪದಲ್ಲಿ ಯಾಕೆ ಬರುತ್ತೆ ಗೊತ್ತಾ ನಟರಾಜ್ ಗೌಡ್ರೆ? ಈ ಅಹಿಂದ ಸಮುದಾಯ ಅಂತ ಬಂದ ತಕ್ಷಣ ಅದು ಬೇಕೋ ಬೇಡವೋ ಕಾಂಗ್ರೆಸ್ ಜೊತೆಯಲ್ಲಿ ಅಸೋಸಿಯೇಟ್ ಆಗ್ತಿದ್ಯಪ್ಪ. ಯಾಕಂದ್ರೆ ಪದೇ ಪದೇ ನಿಮ್ಮ ನಾಯಕರ ಬಾಯಲ್ಲೇ ಬರೋದು ಆ ಪದಗಳು ಅಲ್ವಾ? ಹಂಗಿದ್ದ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ಕಾಲದಲ್ಲೂ ಹಿಂಗೆ ಆಗಿತ್ತು, ಅವ್ರ ಆಡಳಿತದಿದ್ದಾಗ ಅಂತ ಹೇಳ್ಬಿಟ್ರೆ ನಿಮಗೆ ಅಧಿಕಾರಕ್ಕೆ ಬರುವಂತೆ ಆ ಸಮುದಾಯ ಯಥೇಚ್ಛವಾಗಿ ಓಟ್ ಹಾಕಿದ್ಯಾಕೆ? ನಮ್ಮ ಹಿತ ಕಾಪಾಡುವ ಕಾಂಗ್ರೆಸ್ ಪಕ್ಷ ನಮ್ಮ ಹಿತ ಕಾಪಾಡುವ ದೃಷ್ಟಿಯಲ್ಲಿ ಒಂದ್ ಹೆಜ್ಜೆ ಮುಂದಿಡುತ್ತೇನೋ ಅಂತ ಹೇಳಿ ಆ ಸಮುದಾಯಕ್ಕೆ ಬ್ಯಾಕ್ ಟು ಬ್ಯಾಕ್ ಹಿಂಗಾದ್ರೆ ಆಕ್ರೋಶ ಬರುತ್ತಾ ಇಲ್ವಾ? ಇಲ್ಲ, ನಮಗೆ ಆಕ್ರೋಶ ಇದೆ. ಯಾವುದೇ ಹೆಣ್ಮಕ್ಳಿಗಾಗ್ಲಿ, ಅದು ನೇಹಾ ಆದಾಗಲಿ ಅಥವಾ ಈ ಪ್ರಕರಣಕ್ಕಾದಾಗಲಿ, ಹೆಣ್ಮಕ್ಳಿಗೆ ಈ ಥರ ಆದಾಗ ಹೆಂಗೆ ಮುಂದೆ ಹೆಣ್ಮಕ್ಳು ಆಚೆ ಓಡಾಡೋದು ಹೆಂಗೆ, ಅವ್ರು ಎಜುಕೇಷನ್ ಮಾಡೋಕ್ಕೆ, ಕೆಲಸಕ್ಕೆ ಆಚೆ ಹೋಗೋದು ಹೆಂಗೆ ಅನ್ನೋ ಒಂದು ಆತಂಕ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಅದಕ್ಕೇನೆ ನಾವು ಒಂದು ಸರ್ಕಾರವಾಗಿ ಅದಕ್ಕೇನು ಕ್ರಮ ತಗೋಬೇಕು ಆ ಕ್ರಮವನ್ನು ತಗೊಳ್ಬೇಕು, ಮತ್ತು ಕಠಿಣ ಕಾನೂನುಗಳನ್ನು ಮಾಡಬೇಕು ಅನ್ನೋದು ಒಂದು ಎರಡನೇದು ಸಾರ್ವಜನಿಕವಾಗಿ ಕೂಡ ಅವೇರ್ನೆಸ್ ಮೂಡಿಸಬೇಕು. ಅದಕ್ಕೆ ಹೆಂಗಾಗುತ್ತೆ ಅಂತ ಎರಡನೇದು ಮಾಡಬೇಕಾಗುತ್ತೆ. ಆದರೆ ರಾಜಕೀಯ ಬಿಜೆಪಿ ಮಾಡ್ತಾ ಇತ್ತು. ಈ ಬಾರಿ ಇದರೊಳಗೆ ರಾಜಕೀಯ ಏನು ಮಾಡ್ತಾ ಇಲ್ಲ ಇಲ್ಲಿವರೆಗೂ ಕಂಡಂಗೆ. ಆದರೆ ಕ್ರಮ ತೆಗೆದುಕೊಳ್ಬೇಕಾದ ಹೊಣೆಗಾರಿಕೆ ಸರ್ಕಾರದಿದೆ. ಆಮೇಲೆ ಇಂಥ ಪ್ರಕರಣಗಳಾದಾಗ ಹೆಂಗೆ ನಾವು ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಸರ್ಕಾರ ಕಡಾಖಂಡಿತವಾಗಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ. ಮಾನ್ಯ ಗೃಹ ಸಚಿವರು ಕೂಡ ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡಿದ್ದಾರೆ. ಅಷ್ಟು ಮಾತ್ರ ಸ್ಪಷ್ಟವಾಗಿ. ನಾನು ಚರ್ಚೆಗೆ ಸಮಯ ಇದ್ದದಷ್ಟೇ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದಷ್ಟೇ, ಜವಾಬ್ದಾರಿಯುತ ಮಾಧ್ಯಮವಾಗಿ ಏನೇನು ಆಗಿದೆ, ಎಲ್ಲೆಲ್ಲಿ ಲೋಪ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅನ್ನೋದನ್ನ ಚರ್ಚೆಗೆ ಒಳಪಡಿಸಿ ಮತ್ತೊಮ್ಮೆ ಆಳುವ ಪಕ್ಷಕ್ಕೆ, ಹಾಗೆ ಆಳುವ ಪಕ್ಷಕ್ಕೆ ಚಾಟಿ ಬೇಯಿಸಬೇಕಾಗಿರೋ ವಿರೋಧ ಪಕ್ಷಕ್ಕೆ ನೆನಪು ಮಾಡೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಇಲ್ಲಿ ರಾಜು ಗೌಡ್ರು ಹೇಳಿದ್ದಾರೆ, ಅವ್ರ ಪಕ್ಷದ ನಾಯಕರಿಗೆ ಹೇಳ್ತೀವಿ ನಾವು ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಅವಲೋಕನ ಮಾಡಿ ಅಲ್ಲೇನು ಪರಿಸ್ಥಿತಿ ಅಂತೇಳಿ. ಹೋಪ್ಫುಲಿ ಬಿಜೆಪಿ ಅವರು ಅದನ್ನೇ ಮಾಡ್ತಾರೆ ಅಂತೇಳಿ. ಹಾಗೆ ಸಮೀವುಲ್ಲಾ ಸರ್ ಬಹಳ ವ್ಯಾಲಿಡ್ ಆದ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ನಡೀತಾ ಇದೆ ಕಲಬುರಗಿ, ಬಹಳ ದೂರ ಏನಿಲ್ಲ ಬೀದರ್. ಗಮನಿಸಿ, ಇದೊಂದು ಪ್ರಕರಣ ಅಂತಲ್ಲ, ಮತ್ತಿಂಥ ಪ್ರಕರಣಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ಲೀಶೆ ಬೇಡಪ್ಪ, ಕಠಿಣ ಕ್ರಮ, ಕಠಿಣ ಕಾನೂನು, ಬದಲಾವಣೆ ಇತ್ಯಾದಿ ಕ್ಲೀಶೆ ಆಗೋಗ್ಬಿಟ್ಟಿದೆ. ಬೇಡ, ಆಕ್ಚುಯಲ್ ಸೆನ್ಸಲ್ಲಿ ಆಗಲಿ, ಜಾರಿಗೆ ಬರಲಿ. ಇಬ್ಬರು ಇಂಥ ಕ್ರಿಮಿಗಳಿಗೆ ಹೊಸಕು ಹಾಕಿದ್ರೆ ಕಾನೂನಾತ್ಮಕವಾಗಿ ಅವಕಾಶ ಇರೋ ನಿಟ್ಟಿನಲ್ಲಿ ಇನ್ನೊಬ್ಬರಿಗೆ ಭಯ ಬರುತ್ತೆ. ಭಯ ಹುಟ್ಟಿಸೋ ಪ್ರಯತ್ನ ಸರ್ಕಾರದಿಂದ ಆಗಲಿ ಅಂತ ಬಯಸ್ತಾ, ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.